ಇಂಡಿಯಾ ಈಸ್ ಆ್ಯನ್ ಯುನಿಟಿ ಇನ್ ಡೈವರ್ಸಿಟಿ ಕಂಟ್ರಿ. ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಒಳಗೊಂಡಿರುವಂಥ ರಾಷ್ಟ್ರ. ಇಲ್ಲಿ ವಿವಿಧ ರಾಜ್ಯಗಳನ್ನು ನೋಡ್ತೀವಿ, ವಿವಿಧ ಕೇಂದ್ರಾಡಳಿತ ಪ್ರದೇಶಗಳನ್ನು ನೋಡ್ತೀವಿ, ವಿವಿಧ ರೀತಿಯ ಮಣ್ಣಿನ ಸಂರಚನೆ ಇರುವಂಥದ್ದನ್ನು ಕಾಣ್ತೀವಿ, ವಿವಿಧ ರೀತಿಯ ಕಾಡುಗಳು ಇರುವಂಥದ್ದನ್ನು ಕಾಣ್ತೀವಿ. ಇಲ್ಲಿ ದಟ್ಟವಾದ ಕಾಡುಗಳು ಇರೋ ಹಾಗೆ ದಟ್ಟವಾದ ಹಿಮಾವೃತ ಪ್ರದೇಶಗಳು ಸಹ ಇರುವಂಥದ್ದನ್ನು ನೋಡ್ತೀವಿ. ಹಾಗೆಯೇ ಹಿಮನದಿಗಳು ಇರುವಂಥದ್ದನ್ನು ನೋಡ್ತೀವಿ, ಮರಳುಗಾಡು ಸಹ ಇರುವಂಥದ್ದನ್ನು ನಾವು ನೋಡ್ತೀವಿ. ಜನರ ಆಚಾರ ವಿಚಾರಗಳು, ಸಾಮಾಜಿಕ ಕಟ್ಟುಪಾಡುಗಳಲ್ಲೂ ವಿವಿಧತೆ ಇರುವಂಥದ್ದನ್ನು ನೋಡ್ತೀವಿ. ಹಾಗೆ ಇಲ್ಲಿಯ ಭಾಷೆಯಲ್ಲೂ ಸಹ ವಿವಿಧತೆ ಇರುವಂಥದ್ದು. ಈಗ ನಾವು ಇವತ್ತು ಈ ಭಾರತದ ಭಾಷಾ ಪರಂಪರೆಯನ್ನು ಸಂರಕ್ಷಿಸುವುದು ಹೇಗೆ, ಏಕೆ ಅನ್ನುವಂಥ ವಿಷಯಗಳನ್ನು ಕುರಿತು ತಿಳಿದುಕೊಳ್ಳೋಣ. ಭಾರತದ ಭಾಷಾ ಪರಂಪರೆಯನ್ನು ಸಂರಕ್ಷಿಸುವುದು. ಭಾರತವು ವಿಶ್ವದಲ್ಲೇ ಅತ್ಯಂತ ಭಾಷಾ ವೈವಿಧ್ಯತೆಯ ದೇಶಗಳಲ್ಲಿ ಒಂದಾಗಿದೆ. ಭಾರತೀಯ ಸಂವಿಧಾನದ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳು ಅಧಿಕೃತವಾಗಿ ಗುರುತಿಸಲ್ಪಟ್ಟಿವೆ. ಆದರೆ ದೇಶದಾದ್ಯಂತ ಮೂಲ ಭಾಷೆಗಳ ಸಂಖ್ಯೆ 1200ಕ್ಕೂ ಹೆಚ್ಚು ಇದೆ. ಈ ಅಪಾರ ಭಾಷಾ ಪರಂಪರೆ ನಮ್ಮ ಸಂಸ್ಕೃತಿ, ಇತಿಹಾಸ ಮತ್ತು ಸಾಮಾಜಿಕ ಗುರುತಿನ ಪ್ರಮುಖ ಅಂಶವಾಗಿದೆ ಹಾಗೂ ಹೆಗ್ಗುರುತಾಗಿದೆ. ಇಂತಹ ಒಂದು ಭಾಷಾ ಪರಂಪರೆಯನ್ನು ಒಳಗೊಂಡಿರುವ ಭಾರತದಲ್ಲಿ ಭಾಷಾ ಪರಂಪರೆಯನ್ನು ಸಂರಕ್ಷಿಸುವ ಅಗತ್ಯತೆ ಏನಿದೆ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಾಂಸ್ಕೃತಿಕ ಅಸ್ತಿತ್ವದ ಕಾವಲು. ಭಾಷೆಯು ಜನಾಂಗದ ಸಂಸ್ಕೃತಿ, ಕಲೆ, ಸಾಹಿತ್ಯ ಮತ್ತು ಪರಂಪರೆಯ ವಾಹನವಾಗಿದೆ. ಭಾಷೆಯು ನಶಿಸಿದರೆ ಅದರ ಸಂಸ್ಕೃತಿಯು ನಶಿಸುತ್ತದೆ. ಎರಡನೇದಾಗಿ ವೈವಿಧ್ಯತೆಯ ಸಂರಕ್ಷಣೆ. ಭಾರತದ ವೈವಿಧ್ಯತೆಯ ಸೌಂದರ್ಯ ಭಾಷೆಗಳ ಮೂಲಕವೇ ವ್ಯಕ್ತವಾಗುತ್ತದೆ. ವಿವಿಧ ಭಾಷೆಗಳನ್ನು ನಾವು ನೋಡುವಾಗ, ಕೇಳಿಸ್ಕೊಳ್ಳುವಾಗ ಅದರ ಒಂದು ಆಲಿಸುವಿಕೆಯೇ ಪರಮಾನಂದ ನೀಡುವಂಥದ್ದು. ಮೂರನೇದಾಗಿ ಸ್ಥಳೀಯ ಜ್ಞಾನ ಮತ್ತು ವಿಜ್ಞಾನ. ಜನಪದ ಭಾಷೆಗಳಲ್ಲಿ ಅನೇಕ ಸ್ಥಳೀಯ ಜ್ಞಾನ ಮತ್ತು ಪರಂಪರೆಯ ವಿಜ್ಞಾನಗಳಿವೆ. ಅವು ನಾಶವಾದರೆ ಈ ಜ್ಞಾನವೂ ಸಹ ಕಳೆದು ಹೋಗುತ್ತದೆ. ಆ ಸ್ಥಳೀಯತೆಯ ಜ್ಞಾನ ಇದೆಯಲ್ಲ, ಆ ಜ್ಞಾನ ಭಂಡಾರ ಇದೆಯಲ್ಲ, ಆ ಜನಪದರು ಇದ್ದಾರಲ್ಲ, ಅದೆಲ್ಲದೂ ಸಹ ವಿವಿಧತೆಯನ್ನು ಒಳಗೊಂಡಿರುವಂತಹ ಅದ್ಭುತವಾದಂಥ ಒಂದು ಸಂಸ್ಕೃತಿ. ಈಗಿನ ಆಧುನಿಕ ಜ್ಞಾನ ಏನಿದೆ, ವಿಜ್ಞಾನ ಏನಿದೆ, ಇವೆಲ್ಲದಕ್ಕಿಂತ ಮಿಗಿಲಾಗಿರುವಂಥದ್ದು ಜನಪದ ಪರಂಪರೆ. ಅದು ಉಳಿಬೇಕು ಅಂತಂದರೆ ಭಾಷೆಯು ಉಳಿಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಭಾಷೆಯ ಸಂಸ್ಕೃತಿಯ ಒಂದು ಪರಂಪರೆಯನ್ನು ನಾವು ಸಂರಕ್ಷಿಸಬೇಕಾಗಿದೆ. ಭಾಷಾ ಸಂರಕ್ಷಣೆಗೆ ಕೈಗೊಳ್ಳಬಹುದಾದ ಕ್ರಮಗಳು. ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು ನೋಡೋಣ, ತಿಳಿದುಕೊಳ್ಳೋಣ. ಮೂಲ ಭಾಷಾ ಶಿಕ್ಷಣಕ್ಕೆ ಪ್ರಾಮುಖ್ಯತೆ. ಪ್ರಾಥಮಿಕ ಶಿಕ್ಷಣವನ್ನು ಸ್ಥಳೀಯ ಭಾಷೆಯಲ್ಲಿ ನೀಡುವುದು, ಮಕ್ಕಳಲ್ಲಿ ಆ ಭಾಷೆಯ ಅಭಿಮಾನವನ್ನು ಬೆಳೆಸುವುದು. ನೋಡಿ, ನಾವೀಗೆಲ್ಲ ಇಂಗ್ಲೀಷ್ ವ್ಯಾಮೋಹಕ್ಕೆ ಒಳಗಾಗಿ ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಮಕ್ಕಳು ಕಲೀಲಿ ಅಂತ ಸೇರ್ಪಡೆಗೊಳಿಸ್ತಿದ್ದೀವಿ. ಆದರೆ ಅಲ್ಲಿ ಮಕ್ಕಳು ಎಷ್ಟೋ ಬಾರಿ ಕೆಲವೊಂದು ಮಕ್ಕಳನ್ನು ಹೊರತುಪಡಿಸಿದ್ರೆ ಇಂಗ್ಲೀಷು ಕಲಿತಾ ಇಲ್ಲ, ಭಾಷೆ ಅಲ್ಲಿಯ ಸ್ಥಳೀಯ ಭಾಷೆಯನ್ನು ಕಲಿತಾ ಇಲ್ಲ. ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದಿರೋದನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ನೀವು ಪ್ರಾಥಮಿಕ ಶಿಕ್ಷಣವನ್ನು ಅವರ ಸ್ಥಳೀಯ ಮಾತೃಭಾಷೆಯಲ್ಲೇ ಕೊಟ್ಟಿದ್ದಾದಲ್ಲಿ ಆ ಮಕ್ಕಳ ಮನೋವಿಕಾಸ ಆಗೋದರಲ್ಲಿ ಎರಡೇ ಮಾತಿಲ್ಲ. ಆ ಕಡೆಗೆ ಒಂದಿಷ್ಟು ಎಲ್ಲ ಪೋಷಕರು, ಎಲ್ಲ ಸಾಮಾಜಿಕ ಹಿರಿಯರು ಸಹ, ಬಂಧುಗಳು ಯೋಚಿಸಬೇಕು ಅನ್ನೋಂಥದ್ದನ್ನು ನಾನಿಲ್ಲಿ ಕೋರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಡಿಜಿಟಲ್ ತಂತ್ರಜ್ಞಾನದಲ್ಲಿ ಭಾಷೆಯ ಬಳಕೆ ಎರಡನೇ ಕ್ರಮ. ಇಲ್ಲಿ ನೋಡಿ, ಎಲ್ಲದೂ ಸಹ ಆನ್ಲೈನ್ ಯುಗ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಸಹ ಭಾಷಾ ಅನುವಾದ ಅಪ್ಲಿಕೇಶನ್ಗಳು, ಡಿಜಿಟಲ್ ನಿಘಂಟುಗಳು ಮತ್ತು AI ಆಧಾರಿತ ಭಾಷಾ ಸಾಧನಗಳ ಮೂಲಕ ಸಂರಕ್ಷಣೆ ಸಾಧ್ಯ. ನೋಡಿ, ಕನ್ನಡ ಅನ್ನೋಂಥದ್ದು ಎಷ್ಟು ಸಂಪದ್ಭರಿತವಾದಂಥ ಭಾಷೆ. ಇದನ್ನು ಸಹ ನಾವು ಆನ್ಲೈನಲ್ಲಿ ಎಲ್ಲ ಓದುವಂಥ ಪರಿಕರಗಳನ್ನು ನಾವು ಮಕ್ಕಳಿಗೆ ಕೊಟ್ಟಾಗ ಭವಿಷ್ಯದ ಜನಾಂಗಕ್ಕೆ ಸಹ ನಾವು ಇದನ್ನು ದಾರಿ ಎರೆದು ಕೊಡೋದಕ್ಕೆ ಸಾಧ್ಯತೆ ಇದೆ. ಡಿಜಿಟಲನ್ನು ಸಹ ಸ್ಥಳೀಯ ಭಾಷೆಗಳಿಗೆ ಒಂದು ಕನ್ವರ್ಷನ್ ಮಾಡಬೇಕಾಗಿದೆ. ಮೂರನೇದಾಗಿ
ನೋಡಿ, ಈ ನಿಟ್ಟಿನಲ್ಲಿ ಕನ್ನಡ ನುಡಿ ಬೆಳವಣಿಗೆಗೆ ನಮ್ಮ ಪೂಚಂತೆ ಪೂರ್ಣಚಂದ್ರ ತೇಜಸ್ವಿಯವರ ಕೊಡುಗೆ ಅಪಾರ. ಹಂಪಿ ವಿಶ್ವವಿದ್ಯಾಲಯದ ಜೊತೆ ಸೇರಿ ಅವರು ನುಡಿ ತಂತ್ರಜ್ಞಾನವನ್ನು ಬೆಳವಣಿಗೆ ಮಾಡುವಂಥ ಹಂತದಲ್ಲಿ ಅವರು ಬಹಳಷ್ಟು ಶ್ರಮಿಸಿದರು ಸ್ನೇಹಿತರೆ. ನಾವೆಲ್ಲ ಈ ಒಂದು ಭಾಷೆಗಾಗಿ ದುಡಿದಂಥವ್ರನ್ನ ಮರಿಬಾರ್ದು. ಮೂರನೇದಾಗಿ ಸಾಹಿತ್ಯ ಮತ್ತು ಸಂಶೋಧನೆಗೆ ಉತ್ತೇಜನ. ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ, ಅನುವಾದಗಳು ಮತ್ತು ಶೋಧ ಪ್ರಬಂಧಗಳಿಗೆ ಸರ್ಕಾರದಿಂದ ಪ್ರೋತ್ಸಾಹ ನೀಡಬೇಕು. ನೋಡಿ, ಸಾಹಿತ್ಯ ಮತ್ತು ಸಂಶೋಧನೆಗೆ ಉತ್ತೇಜನ ನೀಡಬೇಕು. ಸ್ಥಳೀಯ ಭಾಷೆಗಳಲ್ಲೇ ಅವರು ತಮ್ಮ PhD ಸಂಶೋಧನೆಗಳನ್ನು ಮಾಡೋದಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕಾಗುತ್ತೆ. ಇಂಗ್ಲೀಷ್ ವ್ಯಾಮೋಹ ಅನ್ನೋಂಥದ್ದನ್ನು ಒಂದಿಷ್ಟು ಬಿಡಬೇಕಾಗುತ್ತೆ. ಇಂಗ್ಲೀಷ್ನಲ್ಲಿ ಸಾಕಷ್ಟು ನಿಮಗೆ ಲಿಟ್ರೇಚರ್ ಸಿಗ್ಬೋದು, ಓದೋದಕ್ಕೆ ಓದಿ ಉನ್ನತ ಅಧ್ಯಯನ ಮಾಡಿ, ಬೇಡ ಅನ್ನೋದಿಲ್ಲ. ಆದರೆ ಸ್ಥಳೀಯ ಭಾಷೆಗೆ ಆದ್ಯತೆಯನ್ನು ಕೊಡಬೇಕು. ಸ್ಥಳೀಯದ ಭಾಷೆಯಲ್ಲಿ ಅದನ್ನು ವ್ಯಕ್ತಪಡಿಸುವಂಥ ರೀತಿಯೇ ತುಂಬ ಅನನ್ಯವಾದದ್ದು, ವಿಶಿಷ್ಟವಾದದ್ದು ಮತ್ತು ವೈವಿಧ್ಯಮಯವಾದದ್ದು ಅನ್ನೋದನ್ನು ಹೇಳೋದ್ರಲ್ಲಿ ಎರಡನೇ ಮಾತಿಲ್ಲ. ಇದು ಅತಿಶಯೋಕ್ತಿ ಅಲ್ಲ ಅನ್ನೋಂಥದ್ದನ್ನು ನಾನು ಎಲ್ಲ ಎದೆ ಹುಬ್ಬಿಸಿ ಹೇಳ್ತೀನಿ. ಸ್ಥಳೀಯ ಭಾಷೆಗೆ ಆದ್ಯತೆ ಕೊಡಬೇಕು. ಎಲ್ಲ ರೀತಿಯ ಸಂಶೋಧನೆಗಳು ಸಹ ಸ್ಥಳೀಯ ಭಾಷೆಯಲ್ಲೇ ನಡಿಬೇಕು. ಓಕೆ, ನಾಲ್ಕನೇದಾಗಿ ಭಾಷಾ ಉತ್ಸವಗಳು ಮತ್ತು ದಿನಗಳು. ಮಾತೃಭಾಷಾ ದಿನ ಫೆಬ್ರವರಿ 21 ಮತ್ತು ಹಿಂದಿ ದಿನ ಸೆಪ್ಟೆಂಬರ್ 14. ಹಾಗೆ ನಾವು ಕನ್ನಡ ರಾಜ್ಯೋತ್ಸವ ನವೆಂಬರ್ 1ಗಳಂತೆ ಈ ರಾಜ್ಯೋತ್ಸವಗಳಂತೆ ಪ್ರಾದೇಶಿಕ ಭಾಷಾ ದಿನಗಳನ್ನು ಆಚರಿಸುವುದು ಜನರಲ್ಲಿ ಜಾಗೃತಿ ಮೂಡಿಸುತ್ತದೆ. ಈ ನಿಟ್ಟಿನಲ್ಲಿ ನಾವು ಒಂದು ಭಾಷೆಯ ಉತ್ಸವನೇ ಕನ್ನಡಿಗರು ಮಾಡ್ತಾಯಿದ್ದೀವಿ. ಕನ್ನಡಕ್ಕೆ ಅಷ್ಟೊಂದು ಕನ್ನಡದ ಅಸ್ಮಿತೆಗಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಮತ್ತು ಸಂಭ್ರಮಿಸ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಈ ಇಂಗ್ಲೀಷ್ ಪ್ರಾಥಮಿಕ ಶಿಕ್ಷಣವನ್ನು ಕೊಡ್ತಾ ಮಕ್ಕಳಲ್ಲಿ ಆ ಭಾಷಾ ಪರಂಪರೆಯನ್ನು ಉಳಿಸುವಂಥ ಕೆಲಸ ಆಗ್ತಾಯಿಲ್ಲ. ಇದನ್ನು ಮರಿಬಾರ್ದು. ಇದರಿಂದ ನಿಮ್ಮ ಮಗುವಿನ ಮಾನಸಿಕ ಕಲಿಕೆಯೂ ಸಹ ಹಿನ್ನಡೆ ಆಗುತ್ತೆ, ಹಾಗೇ ಸಹ ನಮ್ಮ ಭಾಷಾ ಮತ್ತು ಸಂಸ್ಕೃತಿಗೂ ಹಿನ್ನಡೆ ಆಗುತ್ತೆ ಅನ್ನೋಂಥದ್ದನ್ನು ನಾನು ಹೇಳೋದಕ್ಕೆ ತುಂಬ ವ್ಯಥೆ ಪಡ್ಕೊಂಡು ಹೇಳ್ತಾ ಇದ್ದೀನಿ. ಮಗುವನ್ನು ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಭಾಷೆಯಲ್ಲಿ ಅಥವಾ ಸ್ಥಳೀಯ ಭಾಷೆಗಳಲ್ಲೇ ಕಲಿಸ್ಬೇಕು ಅನ್ನೋಂಥದ್ದನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಐದನೇದಾಗಿ ಮಾಧ್ಯಮಗಳಲ್ಲಿ ಭಾಷೆಯ ಬಳಕೆ. ರೇಡಿಯೋ, TV, ಸಾಮಾಜಿಕ ಮಾಧ್ಯಮಗಳಲ್ಲಿ ಸ್ಥಳೀಯ ಭಾಷೆಗಳಲ್ಲಿ ವಿಷಯ ರಚನೆಗೆ ಉತ್ತೇಜನ ನೀಡುವುದು. ಹಾಗೆ ಈ ಭಾಷಾ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ, ಈ ಪರಂಪರೆಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕೈಗೊಂಡಿರುವಂಥ ಕೆಲವೊಂದು ಕ್ರಮಗಳನ್ನು ನಾವು ನೋಡೋಣ. ಕೇಂದ್ರ ಭಾರತೀಯ ಭಾಷಾ ಸಂಸ್ಥೆ CIIL ಮೈಸೂರು ಭಾರತೀಯ ಭಾಷೆಗಳ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಇರುವಂಥ ಒಂದು ಸಂಸ್ಥೆ. ಭಾಷಾ ತಂತ್ರಜ್ಞಾನ ಮಿಷನ್ ಭಾರತೀಯ ಭಾಷೆಗಳ ಡಿಜಿಟಲ್ ಅಭಿವೃದ್ಧಿಗಾಗಿ ಇರುವಂತಹ ತಂತ್ರಜ್ಞಾನ. NEP 2020 ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮಾತೃಭಾಷೆಯ ಮೂಲಕ ಶಿಕ್ಷಣಕ್ಕೆ ಆದ್ಯತೆ ನೀಡುವಂಥದ್ದು. ಇವೆಲ್ಲವೂ ಸಹ ಸರ್ಕಾರ ಕೈಗೊಂಡಿರುವಂಥ ಕ್ರಮಗಳಾಗಿದೆ. ಓಕೆ ಸ್ನೇಹಿತರೆ, ಇನ್ನೊಂದಿಷ್ಟು ವಿಷಯಗಳ ಬಗ್ಗೆ ಕುರಿತು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೀವ್ಯಾರೂ ಸಹ ಇನ್ನೂ ಸಹ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಮತ್ತು ಕೆಲವೊಂದು ಅಗತ್ಯ ಇರುವಂಥ ವಿಚಾರಗಳನ್ನು ಕುರಿತು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಆಲಿಸಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಇವತ್ತಿನ ಈ ವಿಷಯವನ್ನು ಸಮಾಪ್ತಿ ಮಾಡ್ತಾಯಿದ್ದೀನಿ. ಎಲ್ರಿಗೂ ಸಹ ನಮಸ್ಕಾರ.